ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇಂದು ಇಲ್ಲಿ ನಾನು ಹುರಿಗಡಲೆ ಹಿಟ್ಟಿನಿಂದ ಮೈಸೂರು ಪಾಕ್ ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಸಾಮಾನುಗಳು ಇಲ್ಲಿ ನಾನು ಹುರಿಗಡಲೆ ಅರ್ಧ ಕಪ್ ತಗೊಂಡಿದ್ದೀನಿ. ಇದು ಅರ್ಧ ಕಪ್ಪು. ಇದನ್ನ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಸಕ್ಕರೆ 1 ಕಪ್ ತಗೊಂಡಿದ್ದೀನಿ. ಅಂದ್ರೆ ಇದರಲ್ಲಿ 1 ಕಪ್ ಅಂದ್ರೆ ನಾನು ಹುರಿಗಡಲೆ ಹಿಟ್ಟನ್ನ ಎಷ್ಟು ತಗೊಂಡಿದ್ದೀನೋ ಅದ್ರ 2ರಷ್ಟು ಈ ಸಕ್ಕರೆನ ನಾವು ತಗೋಬೇಕು. ಸ್ವಲ್ಪ ಜಾಸ್ತಿ ಹಾಕಿದ್ರು ಏನು ಪರವಾಗಿಲ್ಲ. ಸಕ್ಕರೆನ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ರಿಫೈಂಡ್ ಆಯಿಲ್ 1 ಕಪ್ ತಗೋಬೇಕು. ಮೇಲೆ 2-3 ಸ್ಪೂನ್ ತುಪ್ಪ ಇಟ್ಕೊಂಡಿರಿ. ಮೇಲೆ ಹಾಕಿದ್ರೆ ಇದ್ರ ರುಚಿ ಹೆಚ್ಚುತ್ತೆ. ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ತಗೋಬಹುದು. ಫುಲ್ ತುಪ್ಪನೇ ತಗೋಬಹುದು ಅಥವಾ ಫುಲ್ ಬರೀ ರಿಫೈಂಡ್ ಆಯಿಲೇ ತಗೋಬಹುದು. ಕಡೆಗೆ ಈ ತುಪ್ಪ ಹಾಕಿದ್ರೆ ರುಚಿ ಹೆಚ್ಚುತ್ತೆ. ಸುಮಾರಾಗಿ ಅರ್ಧ ಕಪ್ ನೀರು ತಗೊಳ್ಳಿ. ಈ ಅರ್ಧ ಕಪ್ ನೀರು ಸಕ್ಕರೆ ಕರಗಕ್ಕೆ ಮಾತ್ರ ಬೇಕಾಗುತ್ತೆ. ಜಾಸ್ತಿ ಬೇಕಾದ್ರೆ ಹಾಕೋಬಹುದು ಅಥವಾ ಕಮ್ಮಿ ಬೇಕಾದ್ರೆ ಹೋಗ್ಬೋದು. ನೀವು ತಗೊಂಡಿರೋ ಸಕ್ಕರೆ ಮೇಲೆ ಇದು ಡಿಪೆಂಡ್ ಆಗುತ್ತೆ. ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಅದನ್ನ ಮೈಸೂರು ಪಾಕ್ ಆದ ತಕ್ಷಣ ಇದಕ್ಕೆ ನೀವು ಸುರಿಯಕ್ಕೆ ಬೇಕಾಗತ್ತೆ. ಅದರಿಂದ ಮೊದಲೇ ಇದನ್ನ ಸಿದ್ಧ ಮಾಡಿ ಇಟ್ಕೊಂಡಿರಿ. ಒಲೆ ಹಚ್ಚಿಸಿ ಸಕ್ಕರೆಯನ್ನು ಹಾಕಿ ನೀರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಸಕ್ಕರೆ ಎಲ್ಲ ಫಸ್ಟು ಕರಗಬೇಕು. ಸ್ವಲ್ಪ ಉರಿ ಮಾತ್ರ ನೀವು ನೋಡ್ಕೊಳ್ತಾ ಇರಬೇಕು. ನೋಡಿ ಸಕ್ಕರೆ ಕರಗಬೇಕು. ಇನ್ನೂ ಕರಗಿಲ್ಲ ಇದು. ಈಗ ನಾನು ಫುಲ್ ನೀರು ಹಾಕೊಂಡಿಲ್ಲ. ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಉಳಿಸಿದ್ದೀನಿ. ನೀವು ಮಾಡುವಾಗ ನಿಮಗೆ ಗೊತ್ತಾಗತ್ತೆ ನೀರು ಎಷ್ಟು ಹಾಕೋಬೇಕು ಅಂತ. ತುಂಬ ನೀರು ಹಾಕೋಬೇಡಿ. ನೋಡಿ ಇನ್ನೂ ಕರಗಿಲ್ಲ ಸಕ್ಕರೆ. ಹೀಗೆ ಇದ್ರ ಮೇಲೆ ಪೌಡರ್ ಥರ ನಿಂತ್ಕೋಬಾರ್ದು. ಇದಕ್ಕೆ ದಪ್ಪ ತಳ ಪಾತ್ರೆನೇ ನೀವು ಇಟ್ಕೋಬೇಕು. ಸಕ್ಕರೆ ಕರಗುವಾಗ ಬೇಕಾದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕರಗಿದ ನಂತರ ನೋಡಿ ಇನ್ನು ಈಗ ಕರಗ್ತಾ ಇದೆ. ಎಲ್ಲ ಸಕ್ಕರೆನೂ ಕರಗಿದೆ. ಈಗ ಉರಿ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಕಡಲೆ ಹಿಟ್ಟಾಕಿ ಈಗ ಸ್ವಲ್ಪ ಫ್ಲೇಮ್ ಇನ್ ಬಿಟ್ವೀನ್ ಇಟ್ಕೊಳ್ಳಿ. ತುಂಬ ಹೈಯೂ ಬೇಡ ಲೋನೂ ಬೇಡ. ಎಲ್ಲ ಕಡಲೆ ಹಿಟ್ಟು ಸಕ್ಕರೆ ಒಂದಾಗಬೇಕು. ಫ್ಲೇಮ್ ಜಾಸ್ತಿ ಇಟ್ಕೊಳ್ಳೇಬೇಡಿ. 2 ಮಿಕ್ಸ್ ಆಗಬೇಕು, ಗಂಟಾಗಬಾರ್ದು. ಈಗ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಬನ್ನಿ. ಒಟ್ಟಿಗೆ ಹಾಕೋಬೇಡಿ ಎಣ್ಣೆನ. ಸ್ವಲ್ಪ ಹಾಕೊಳ್ಳಿ. ಫ್ಲೇಮ್ ಮಾತ್ರ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೀವು ಕುದಿ ಬಂದು ಎಲ್ಲ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗತ್ತೆ. ನಾನು ಹಾಕೊಳ್ತಾ ಇದ್ದೀನಿ ನೋಡಿ. ಒಂದು 2 ನಿಮಿಷ ಬಿಟ್ಟು 2-3 ನಿಮಿಷ ಬಿಟ್ಟು ಹಾಕೊಳ್ಳಿ. ನೋಡಿ ಎಣ್ಣೆ ಮತ್ತು ಇದು ಮಿಕ್ಸ್ ಆಗಬೇಕು. ಮಿಕ್ಸ್ ಆದ್ಮೇಲೆ ಹಾಕೊಳ್ತಾ ಇರಬೇಕು. ನೋಡಿ ಈಗ ಎಣ್ಣೆ ಮತ್ತು ಪುಡಿ ಎಲ್ಲ ಇದಾಗಿದೆ, ಮಿಕ್ಸ್ ಆಗಿದೆ. ಮತ್ತೆ ಸ್ವಲ್ಪ ಹಾಕೊಳ್ಳಿ. ನೋಡಿ ಹೀಗೆ ಮಾಡ್ತಾನೆ ಇರಿ. ಆಮೇಲೆ ಈಗ ಹಾಕ್ಕೊಂಬಿಡಿ. ಅಷ್ಟು ಹಾಕೊಳ್ಳಿ. ನಿಮಗೆ ಅಕಸ್ಮಾತ್ ಎಣ್ಣೆ ತುಪ್ಪ ಜಾಸ್ತಿ ಎಣ್ಣೆ ಜಾಸ್ತಿ ಅಂದರೆ ಸ್ವಲ್ಪ ಉಳಿಸ್ಕೊಳ್ಳಿ, ಪರವಾಗಿಲ್ಲ. ನೀವು ತುಪ್ಪ ಹಾಕಿದಷ್ಟು ಅದು ಸಾಫ್ಟಾಗಿ ಬರುತ್ತೆ. ಎಲ್ಲ ತುಪ್ಪ ಹಾಕೊಂಡು ಹೀಗೆ ಗೊಟಾಯಿಸ್ತಾ ಇರಿ. ಯಾವಾಗ ತೆಗಿಬೇಕು ಅಂದರೆ ನೀವು ಮಾಡಿ ನೋಡ್ಕೊಳ್ತಾ ಇರಿ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಆಮೇಲೆ ಈ ಪೊರೆ ಥರ ಸೈಡಲ್ಲಿ ಬರುತ್ತೆ ನೋಡಿ. ಈ ಬಾಣಲೆನ ಬಿಡ್ತಾ ಇರುತ್ತೆ. ಈ ಥರ ಬಂದು ಎಲ್ಲ ಒಂದ್ಗೂಡಬೇಕು. ಬಾಣಲೆನ ಬಿಟ್ಟು ಬರಬೇಕದು.
ಮಾಡ್ಕೊಳ್ಳಿ. ಈಗ 2 ಸ್ಪೂನು ತುಪ್ಪ ಹಾಕಿ ನೋಡಿ, ಈ ಥರ ಬರ್ತಾ ಇರ್ತದೆ. ಪೊರೆ 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 ಬರ್ತಾ ಇರುವಾಗ ನೋಡಿ ಇದು ಆಗ್ತಾ ಇದೆ. ಈಗ ಬಾಣಲೆ ಬಿಟ್ಟು ಬರ್ತಾ ಇದೆ. ಈಗ ಇದಾಗಿದೆ, ಹಾಕ್ಬಿಡಿ. ಈಗ ಈ ಥರ ಪ್ರೆಸ್ ಮಾಡಿ, ಈಗೆಲ್ಲ ಪ್ರೆಸ್ ಮಾಡಿ ಈಕ್ವಲ್ ಆಗಿ 2 ಕಡೆನೂ ಹರಡಿ, ಬಿಸಿ ಇರುವಾಗಲೇ ಕಟ್ ಮಾಡಿ. ಆರಿದ ಮೇಲೆ ಪೀಸ್ಗಳನ್ನು ಒಂದೊಂದಾಗಿ ತಗೊಳ್ಳಿ. ಇಲ್ಲಿ ನಾನು ಅರ್ಧ ಕಪ್ ಹುರಿಗಡಲೆ ಹಿಟ್ಟಿನಿಂದ ಈ ಬರ್ಫಿನ ಮಾಡಿದ್ದೀನಿ. ಸುಮಾರು 20ರಿಂದ 25ರಷ್ಟು ಪೀಸ್ಗಳಾಗಿದೆ. ಇದನ್ನು ನೀವು ಮನೆಯಲ್ಲಿ ಮಾಡಿ ಇದರ ರುಚಿಯನ್ನು ಅನುಭವಿಸಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಇದು ಬಹಳ ಸುಲಭವಾದ ಮೈಸೂರು ಪಾಕು. ನೀವು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡ್ತೀರಲ್ವಾ?